ನಾನು ಮುಳಬಾಗಲ್ ತಾಲೂಕಲ್ಲೇ ನಿಲ್ತೀನಿ, ಇಲ್ಲೇ ಗೆಲ್ತೀನಿ. ನೀನ್ ಮಾಲೂರಿನ ಮಲೇಷಿಯನ್ ಮಾಡಿಲ್ಲ ನೀವು. ಏನ್ ಆರ್ಭಟದಿಂದ ಮೃದು ಮಂಜು ಪುಸ್ತಂ ಗೆದ್ದಿರೋ ಮೊನ್ನೆ ನಂಜೇಗೌಡ ಅಣ್ಣವ್ರೆ, ನೀವು 18 ನನ್ನ ಜೊತೆ ಬಂದವರು. ನೀವೇನು ಬ್ರಹ್ಮಲೋಕದಿಂದ ಇಲ್ಲಿಗೆ ಬಂದಿಲ್ಲ. ನೀವು ಕೂಡ ನನ್ನ ಜೊತೆ 18 ಬಂದು 75,000 ಓಟ್ ತಗೊಂಡು 23ಕ್ಕೆ 50,000 ತಿಳಿದಿದ್ದೀರಿ. ನಾನು 67,000 ಮತ ತಗೊಂಡು 97,000ಕ್ಕೆ ಹೋಗಿದ್ದೀನಿ. ಯಾರ ಕ್ಷೇತ್ರನ ಯಾರು ಭದ್ರಪಡಿಸ್ಕೊಬೇಕು, ಯಾರ ಕ್ಷೇತ್ರನ ಯಾರು ಮತದಾರ ಭದ್ರಪಡಿಸ್ಕೊಬೇಕು ಅನ್ನೋದನ್ನ ಬಹುಶಃ ನಿಮ್ಮ ಕ್ರಮ ಸಂಖ್ಯೆ ಆಧಾರ ನಿಮ್ಮ ಏನು ಅದು ತೆಗೆದು ನೋಡ್ರೆ ಗೊತ್ತಾಗ್ತದೆ. ಸೊ ಅದರಿಂದ ಲೀಡ್ ತೆಗೆದು ನೋಡ್ರೆ ಗೊತ್ತಾಗುತ್ತೆ. ಬಹುಶಃ ಎಲ್ಲೋ ನಿಮ್ಗೆ ಗುಮಾನಿ ಎದ್ದಿರ್ಬೇಕು. ನನಗೆ ಗೊತ್ತಿಲ್ಲ ಏನಂತ, ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ, ನಾನು ಮಾತಾಡೋದು ಗೊತ್ತಿಲ್ಲ. ಸೊ ಯಾರನ್ನೋ ಮೆಸ್ಸಕ್ಕೆ ನೀವು ಮಾತಾಡಿದ್ರಿ, ನಂಗೆ ಗೊತ್ತಾಯ್ತು. ನಿಮ್ಮನ್ನ ಮೆಸ್ಸಿಕ್ಕೆ ಇನ್ನೊಬ್ರು ಅವ್ರ ಮೆಸ್ಸಿಗೆ ನೀವು ಮಾತಾಡಿರ್ಬೋದು, ನನಗೆ ಗೊತ್ತಿಲ್ಲ. ಆದ್ರೆ ನಾನು ಪ್ರಜಾಪ್ರಭುತ್ವ ಶಾಸಕನಾಗಿದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ, ನಮ್ಮ ಅಂಬೇಡ್ಕರ್ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅಡಿಯಲ್ಲಿ ನಾನು ಕೂಡ ಶಾಸಕನಾಗಿದ್ದೀನಿ. ನಿಮ್ಮ ಪ್ರಕಾರವಾಗಿ ನಿಮ್ಮ ಸಂವಿಧಾನ ಬರ್ದಿ ಗೊತ್ತಿಲ್ಲ, ಇದು ರಂಜೇಗೌಡರ ಸಂವಿಧಾನ ಗೊತ್ತಿಲ್ಲ. ಆ ಸಂವಿಧಾನದ ಪ್ರತಿಯೊಬ್ಬ ಶಾಸಕರು ಕೂಡ ಮಾತಾಡ್ತಕ್ಕಂಥ ಹಕ್ಕಿದೆ. ಅದೇ ಹಕ್ಕಲ್ಲಿ ನಾನು ಮಾತಾಡಿದ್ದೀನಿ. ನಾನು ವಿರೋಧ ಪಕ್ಷದಲ್ಲಿ ಇದ್ರಿ, ಆಳ್ ಪಕ್ಷ ಇದ್ರಿ. ನಾನು ಕೇಳೋದ್ ಧರ್ಮ, ನೀವು ಅದಕ್ಕೆ ಉತ್ತರ ಕೊಡೋದು ಧರ್ಮ. ಅದರಿಂದ ನೀವು ಟೀಕೆ ಮಾಡಿ ಗೆದ್ತೀಯೋ ಗೆದ್ದು ಬರ್ತೀಯೋ ಏನ್ ಗೆದ್ಬಿಡ್ತೀಯಾ ಅನ್ನೋದ. 28ಕ್ಕೆ ನಾನು ಗೆದ್ದು ಬರ್ತೀನಿ. ಗೆದ್ದಿಲ್ಲ ಅಂದ್ರೆ ನಿಮ್ ಕೃಷಿ ನಾನು 8 ದಿವಸ ಕೆಲಸ ಮಾಡ್ತೀನಿ. ನೀವು ಗೆದ್ದಿಲ್ಲ ಅಂದ್ರೆ ಸವಾಲ್ ಆಗ್ತೀರಿ. ಅದರಿಂದ ನಾನು ಚಿಕ್ಕವನು, ನಿಮ್ಮ ಅಣ್ಣ ತಮ್ಮ ಇದ್ದಂಗೆ, ನಿಮ್ ತಮ್ಮ ಇದ್ದಂಗೆ. ನಾನು ತಪ್ಪು ಮಾಡಕ್ಕೆ ಅದು ಬುದ್ಧಿ ಹೇಳು. ಅದರಿಂದ ಸವಾಲ್ ಹಾಕೋದು ಇದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ ಅಂತ ನಾನೆಲ್ಲಾ ಜನರ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಏನೋ ನಮ್ಮಲ್ಲಿ ಏನೋ ಆಗ್ಬಿಟ್ಟಿದೆ, ಲೀಡರ್ ಸರಿಪಡಿಸ್ಕೋ. ಅದೇ ಲೀಡರ್ನ ನೀನ್ ಸೋಲ್ಸ್ಬೇಕಂತ ಪಣ ತೊಟ್ಟ ಜ್ಞಾಪಕ ಇರ್ಲಿ ನಿಮ್ಗೆ. ಇದೇ ಕೋಮುಲ್ ಎಲೆಕ್ಷನ್ ಅಲ್ಲಿ ನನ್ನ ಲೀಡರ್ನ, ನಾನು ಒತ್ಕೊಂಡು ಹೋದ್ರ ಲೀಡರ್ನ ಆಯ್ತಾ, ನಾನು ಬೆಳೆಸಿದ ಲೀಡರ್ನ ನೀನ್ ಪಡ ತೊಟ್ಟು ಸೋಲ್ಸಕ್ ಹೋಗ್ಬೋಂತ ಈಗ ಆಯ್ತಾ. ಈಗೆಲ್ಲಿ ನಮ್ಮ ಬಂದ್ಬಿಡ್ತಿಮ್ಗೆ ಎಕ್ರಾ, ಈಗ ಹೆಂಗ್ ಬಂದ್ಬಿಡ್ತಿಮ್ಗೆ. ಇದೇ ನಾಯಕರನ್ನ ನಮ್ಮ ನೀವು ಸೋಲ್ಸ್ಬೇಕಂತ ಹೊರಟೋರು, ನೀವು ನಾನು ಗೆಲ್ಸ್ಬೇಕಂತ ಹೊರಟು. ನಾನು ಗೆಲ್ಸ್ಕೊಂಬಂದೆ, ನಿಮ್ ಕೆಲ್ಸ ಸೋಲ್ಸಕ್ ಆಗ್ಲಿಲ್ಲ. ಆದ್ರೆ ನಮ್ಮ ಲೀಡರ್ ಇವತ್ತು ಇರ್ತೀವಿ, ನಾವು ಹೊಂದಾಗ್ತೀವಿ ನಾವು ಆಯ್ತಲ್ಲ. ಇವತ್ತು ನಮ್ಮ ತಟ್ಟಲ್ಲಿ ನೀವು ನೊಣ ನೋಡ್ತಿದ್ರೆ ನಿಮ್ ಬಾಂಡ್ಲಿ ಏನಿದೆ ಫಸ್ಟ್ ನೋಡ್ಕೊಳ್ಳಿ ಫಸ್ಟ್. ಅದರಿಂದ ಹಗುರವಾಗಿ ಮಾತಾಡೋದನ್ನ ಮಾನ್ಯ ನಂಜೇಗೌಡನ ಬಿಡ್ಬೇಕಾಗ್ತದೆ. ಹಗುರವಾಗಿ ಮಾತಾಡೋದನ್ನ ಗೆಲ್ತೀಯೋ ಗೆದ್ದು ಬಾ ನೋಡೋಣ ಸಮೃದ್ಧಿ ಅಂತ. 28 ಗೆದ್ದು ಬರ್ತೀನಿ, ನೋಡ್ಕೊಳ್ಳಿ. ನಂಗೆ ಗೆದ್ದು ಬರ್ತೀನಿ, ಆ ವಿಶ್ವಾಸ, ಆ ಭರವಸೆ. ನಾನು ಮುಳಬಾಗಲ್ ತಾಲೂಕಲ್ಲೇ ನಿಲ್ತೀನಿ, ಇಲ್ಲೇ ಗೆಲ್ತೀನಿ. ನೀವು ಚಾಲೆಂಜ್ ಸ್ವೀಕಾರ ಮಾಡಿ ನೋಡೋಣ. ಓಕೆ, ನನ್ನ ಜನ ಇದ್ದಾರೆ. ನಾನು ನೀವು ಹೇಳಿದ್ರಿ ಕಾಲು ಕೈ ಹಿಡ್ಕೊಬೇಕು, ಅಭಿವೃದ್ಧಿ ಮಾಡಬೇಕು, ಪಣಿಸ್ತರಬೇಕು ಅಂತ ಹೇಳಿದ್ರಿ. ನಿಮ್ಮಿಂದ ಕಲಿಬೇಕಾಗಿತ್ತನೇನಿಲ್ಲ. ನೀನ್ ಮಾಲೂರಿನ ಮಲೇಷಿಯನ್ ಮಾಡಿಲ್ಲ ನೀವು. ನೋಡ್ರಿ, ನಾವು ಬಂದಿದೀವಿ, ಮನೆಯೆಲ್ಲ ಬಂದು ಹೋಗ್ತಾ ಇದೀವಿ ಆಯ್ತಲ್ವಾ. ಸೊ ಅದಕ್ಕೋಸ್ಕರ ದಯವಿಟ್ಟು ಹಗುರವಾಗಿ ಮಾತಾಡೋದನ್ನ ತಾವು ಬಿಡ್ಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ.